ಪುರಾಣಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯೋ ಕೃತೋ ವಂದೇ ಭಗವಂತೌ ಪುನಃ ಪುನಃ. ಶ್ರೀ ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದಕ್ಕೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಗುರು ಪರಂಪರೆಯ ಸರ್ವ ವೃಂದದ ಸದ್ಗುರುಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಬಸವಾನಂದರ ಶ್ರೀ ಚರಣಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ದಿನ ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ 31ನೆಯ ಸೂತ್ರದ ಅತ್ಯಂತ ಪ್ರಮುಖವಾದ ಭಕ್ತಿ ಎನ್ನುವ ವಿಷಯವನ್ನು ಆಧಾರವಾಗಿಟ್ಟುಕೊಂಡು ಹಿಂದಿನ ಸೂತ್ರದಲ್ಲಿ ಯಾರಲ್ಲಿ ವೈರಾಗ್ಯ ಮತ್ತು ಮುಮುಕ್ಷ ಅನ್ನುವಂಥದ್ದು ತೀವ್ರತರವಾಗಿದೆಯೋ ಅವರಲ್ಲಿ ಶಮಾದಿಗಳು ಸಂಪತ್ತುಗಳು ಸಂಗ್ರಹವಾಗುತ್ತವೆ ಎನ್ನುವಂತ ಮಾತನ್ನ ಹೇಳಿ ಇದರಲ್ಲಿ ಮುಖ್ಯವಾದಂತ ವಿಚಾರ ಮೋಕ್ಷ ಕಾರಣ ಸಾಮಗ್ರ್ಯಂ ಭಕ್ತಿರೇವ ಗರಿಯಸಿ ಸ್ವಸ್ವರೂಪ ಅನುಸಂಧಾನಂ ಭಕ್ತಿರಿತ್ಯ ವಿಧೀಯತೆ ಅಂತ ಇದರ ತಾತ್ಪರ್ಯ. ಮೋಕ್ಷಕ್ಕೆ ಹಲವು ಸಾಧನಗಳು ಬೇಕು, ಅವು ಯಾವುವು ಅನ್ನುವುದನ್ನ ಹಿಂದಿನ ಶ್ಲೋಕಗಳಲ್ಲಿ ಹೇಳಿ ಅದರ ಜೊತೆಯಲ್ಲಿ ಮೋಕ್ಷಕ್ಕೆ ಸಹಾಯವಾಗುವಂತ ಸಾಧನಗಳಲ್ಲಿ ಭಕ್ತಿ ಎನ್ನುವಂಥದ್ದು ಅತಿ ಶ್ರೇಷ್ಠವಾದದ್ದು. ಕಾರಣ ತನ್ನ ನಿಜವಾದ ಆತ್ಮಸ್ವರೂಪದ ಅನುಸಂಧಾನವೇ ಇಲ್ಲಿ ನಿಜವಾದ ಭಕ್ತಿ. ಭಕ್ತಿಯಲ್ಲಿ ಹಲವು ರೂಪದಲ್ಲಿ ಹಲವು ರೀತಿಯಲ್ಲಿ ವ್ಯಾಖ್ಯಾನ ಮಾಡುವಂತ ವಿಚಾರಗಳು ಉಂಟು. ಆದರೂ ಕೂಡ ಇಲ್ಲಿ ಭಕ್ತಿ ಎನ್ನುವಂಥದ್ದು ಯಾವುದು ಅಂದ್ರೆ ಸ್ವರೂಪಾನುಸಂಧಾನ. ನಮ್ಮ ಸ್ವರೂಪದ ಅನುಸಂಧಾನ ಮಾಡುವುದೇ ಭಕ್ತಿ ಎನಿಸುವುದು ಅಂತ ಇಲ್ಲಿ ಹೇಳ್ತಾ ಬಂದ್ರು. ಕಾರಣ ಭಕ್ತಿ ಎನ್ನುವಂಥದ್ದು ಎಲ್ಲಾ ಕಡೆ ಬೇಕು. ಗುರುಗಳಲ್ಲಿ ಭಕ್ತಿ ಬೇಕು, ದೇವರಲ್ಲಿ ಭಕ್ತಿ ಬೇಕು, ತಂದೆ ತಾಯಿಗಳಲ್ಲಿ ಭಕ್ತಿ ಬೇಕು, ಗುರು ಹಿರಿಯರಲ್ಲಿ ಭಕ್ತಿ ಬೇಕು. ಆದರೆ ಇಲ್ಲಿ ಹೇಳುವಂತ ಭಕ್ತಿ ಆ ಒಂದು ಆತ್ಮನ ಅನುಸಂಧಾನ. ನಾನು ಆತ್ಮನಿದ್ದೇನೆ, ಪರಬ್ರಹ್ಮನಿದ್ದೇನೆ, ಪರಮಾತ್ಮನೇ ಇದ್ದೇನೆ ಎನ್ನುವುದರಲ್ಲಿ ವಿಶ್ವಾಸ ನಿಷ್ಠೆಯನ್ನು ಇಡುವುದೇ ಇದು ಭಕ್ತಿ ಅಂತ ಈ ಶ್ಲೋಕದಲ್ಲಿ ಹೇಳ್ತಾರ. ಕಾರಣ ಭಕ್ತಿ
ಭಕ್ತಿ ಇಲ್ಲದ ಶಿಷ್ಯಗೆ ಒತ್ತಿ ಕೊಟ್ಟ ಉಪದೇಶ ಬತ್ತಿದ ಕೆರೆಯಲ್ಲಿ ರಾಜ ಅನ್ನವನ್ನ ಬೆಳೆದಂತೆ ಸರ್ವಜ್ಞ ಅಂತ ಒಂದು ಮಾತು ಹೇಳ್ತಾರ. ಭತ್ತವನ್ನ ಬೆಳಿಬೇಕಾಗಿದ್ರೆ ಸದಾ ಕಾಲ ಆ ಗದ್ದೆಯಲ್ಲಿ ನೀರಿರಬೇಕು. ನೀರಿನಲ್ಲಿ ಭತ್ತ ಬೆಳೆಯುತ್ತದೆ ವಿನಃ ನೀರಿಲ್ಲದ ಸ್ಥಳದಲ್ಲಿ ಭತ್ತ ಬೆಳೆಯುವುದಿಲ್ಲ. ಅದೇ ಪ್ರಕಾರ ಭಕ್ತಿ ಇಲ್ಲದಂತ ಶಿಷ್ಯರಿಗೆ ಏನಾದರೂ ಗುರುಗಳು ಇವನಿಗೆ ಉಪಕಾರವನ್ನ ಮಾಡಬೇಕು ಅನ್ನುವ ಭಾವದಿಂದ ಅವರಿಗೆ ಒತ್ತಾಯ ಪೂರ್ವಕವಾಗಿ ಉಪದೇಶವನ್ನ ಮಾಡಿದ್ದಾದರೆ ಆ ಒಂದು ನೀರಿಲ್ಲದ ಸ್ಥಳದಲ್ಲಿ ಭತ್ತ ಹೇಗೆ ಬೆಳೆಯುವುದಿಲ್ಲವೋ ಭಕ್ತಿ ಇಲ್ಲದ ಶಿಷ್ಯನಲ್ಲಿ ಮುಕ್ತಿ ಆಗುವುದಿಲ್ಲ. ನೀರು ಬೇಕಲ್ಲ ಅಲ್ಲಿ ಭತ್ತ ಬೆಳಕ, ಮೋಕ್ಷಕ್ಕ ಭಕ್ತಿ ಬೇಕಂತ. ಅಂತ ಭಕ್ತಿಯನ್ನೇ ಆಧಾರವಾಗಿ ಇಟ್ಟುಕೊಂಡಂತ ಆಚಾರ್ಯರು ಇಲ್ಲಿ ಭಕ್ತಿಗಳಲ್ಲಿ ಇಲ್ಲಿ ಹೇಳುವಂತ ಭಕ್ತಿ ಗಾಢವಾದ ಭಕ್ತಿ. ಸಾಧಕನಲ್ಲಿ ಬೇಕಾದಷ್ಟು ವೈರಾಗ್ಯವು ಮತ್ತ ಮುಮುಕ್ಷತ್ವವು ಇದೆ ಎಂದು ಇಟ್ಟುಕೊಳ್ಳೋಣ. ಅವರಲ್ಲಿ ವೈರಾಗ್ಯನಾದ ಮೋಕ್ಷವನ್ನ ಪಡಿಬೇಕಂತ ಅಪೇಕ್ಷೆ ನಾವು. ಅದರೊಡನೆ ಅವನು ಧರ್ಮ ನೀತಿಗಳನ್ನು ಅನುಸರಿಸಿ ಬಾಳ್ವೆ ನಡೆಸುತ್ತಿದ್ದಾನೆ ಎಂದು ಅಂದುಕೊಳ್ಳೋಣ. ಇಷ್ಟೇ ಅಲ್ಲದೆ ಅನಂತ ರೀತಿ ತಮ್ಮ ಸಂಸಾರದಲ್ಲಿ ಬದುಕಿನಲ್ಲಿ ಧರ್ಮ ನೀತಿಗಳ ಅನುಗುಣವಾಗಿ ತನ್ನ ಕಾಯಕವನ್ನ ಮಾಡುತ್ತಿದ್ದಾನೆ ಎಂದು ಇಟ್ಟುಕೊಳ್ಳೋಣ. ಅಂಥವನು ತನ್ನ ವ್ಯಕ್ತಿತ್ವದ ಪೂರ್ಣತ್ವವನ್ನು ಹೊಂದಲು ತನ್ನ ವ್ಯಕ್ತಿತ್ವದ ಪೂರ್ಣತ್ವ ಯಾವುದೆಂದ್ರೆ ಆರು ನಾನೆಂದು ವಿಚಾರಿಪದು. ನಾನು ಯಾರಿದ್ದೇನೆ, ನಾನು ಏತಕ್ಕಾಗಿ ಹುಟ್ಟಿದ್ದೇನೆ, ನಾನು ಏತಕ್ಕಾಗಿ ಮರಣವನ್ನ ಹೊಂದುತ್ತೇನೆ. ಈ ಜಗತ್ತು ಇದೆ, ಶಿವನು ಇದ್ದಾನೆ, ಜೀವನು ಇದ್ದಾನೆ, ನಾನು ಇದ್ದೇನೆ. ಇಷ್ಟರ ಮಧ್ಯದಲ್ಲಿ ಶಿವನು ನಾನು, ಜಗತ್ತು ನಾನು, ದೇಹ ನಾನು ಅನ್ನುವಂಥದ್ದನ್ನ ವಿಚಾರ ಮಾಡಿಕೊಂಡು ತನ್ನ ಪೂರ್ಣದ ಸ್ವರೂಪವನ್ನ ತಿಳಿದುಕೊಳ್ಳುವುದೇ ಈ ಮಾನವ ಜೀವನದ ವ್ಯಕ್ತಿತ್ವ ಅಂತ. ಮತ್ತು ತನ್ನ ಜೀವನವು ಶಾಂತಿ ನೆಮ್ಮದಿಗಳಿಂದ ತುಂಬಿರಲು ಇಷ್ಟೇ ಸಾಕಲ್ಲ, ಮತ್ತಿನ್ನೇನು ಬೇಕು ಅಂದ್ರೆ ಈ ಪ್ರಶ್ನೆಗೆ ನಮ್ಮಲ್ಲಿ ಸಂಶಯ ಬಂದಾಗ ವೇದಾಂತದ ಪ್ರಕಾರ, ಇದು ಸಿದ್ಧಾಂತದ ಪ್ರಕಾರ ಅಲ್ಲ, ವೇದಾಂತದ ಪ್ರಕಾರ ಆತ್ಮ ವಿಕಾಸದ ಪರಿಪೂರ್ಣತೆಗೆ ಬಹಳ ಮುಖ್ಯವಾದದ್ದು ಅಗತ್ಯವಾದದ್ದು ಯಾವುದು ಅಂದ್ರೆ ಆತ್ಮಚಿಂತನೆಯ ಜ್ಞಾನ ಮಾರ್ಗ ಅಂತ. ನಾವು ಆತ್ಮಚಿಂತನೆಗೆ ಹೋಗ್ಬೇಕಾದ್ರೆ ಯಾವ ಮಾರ್ಗದಿಂದ ಹೋಗ್ಬೇಕಂದ್ರೆ ಜ್ಞಾನ ಮಾರ್ಗದಿಂದನೇ ಹೋಗ್ಬೇಕು. ಸ್ಟೇಷನ್ ರೈಲ್ವೆ ಹೋಗ್ಬೇಕಾದ್ರೆ ರೈಲ್ವೆ ಮಾರ್ಗದಿಂದನೇ ಹೋಗ್ಬೇಕು. ಒಂದು ಸ್ಟೇಷನ್ ಇಂದ ಇನ್ನೊಂದು ಸ್ಟೇಷನ್ ಹೋಗ್ಬೇಕಾದ್ರೆ ರೈಲ್ವೆ ಮಾರ್ಗನೇ ಬೇಕು. ಅದರಂತೆ ಶಂಕರರು
ಧ್ಯಾನ ಉಪಾಸನೆಗಳನ್ನೊಳಗೊಂಡ ಈ ಸಾಧನೆಯನ್ನ ಸೂಚಿಸುವುದಕ್ಕೆ ಅತ್ಯಂತ ಲೋಕದಲ್ಲಿ ಜನಪ್ರಿಯವಾದದ್ದು ಯಾವುದು ಅಂದ್ರೆ ಭಕ್ತಿ ಅಂತ ಹೇಳಿದ್ರು. ಈ ಭಕ್ತಿ ಎಂಬ ಶಬ್ದವನ್ನ ಆಚಾರ್ಯರು ಉಪಯೋಗಿಸಿದ್ದಾರೆ. ಈ ಕಾರಣದಿಂದಲೇ ಅನೇಕ ಜನರು ಭಕ್ತಿ ಎಂಬ ಶಬ್ದಕ್ಕೆ ಧ್ಯಾನ ಅಂತ ಕರೀತಾರ, ಭಕ್ತಿ ಎನ್ನುವ ಶಬ್ದಕ್ಕ ವಿಶ್ವಾಸ ಅಂತ ಕರೀತಾರ. ಅನಂತ ರೀತಿ ವ್ಯಕ್ತಿಗಳು ಅನಂತ ರೀತಿಯ ಈ ಭಕ್ತಿಯ ಶಬ್ದವನ್ನ ತಮ್ಮ ತಮ್ಮ ಅನುಕೂಲಕ್ಕಾಗಿ ಉಪದೇಶವನ್ನ ಮಾಡುವವರು ಕೂಡ ಉಂಟು. ಆದರೆ ಪೂಜ್ಯ ಶ್ರೀ ಶಂಕರರು ಭಕ್ತಿಯು ಉತ್ತಮವಾದ ಮಾರ್ಗವೆಂದು ಹೇಳುತ್ತಾರೆ. ಭಕ್ತಿಯು ಕೂಡ ಬಹಳ ಉತ್ತಮವಾದ ಮಾರ್ಗ. ಆದರೆ ಭಕ್ತಿ ಎಂಬುದಕ್ಕೆ ಅವರು ಕೊಡುವ ಅರ್ಥವೇ ಬೇರೆ. ಅವರ ಪ್ರಕಾರ ಭಕ್ತಿ ಎಂಬುದು ಯಾವ ಅಗೋಚರವಾದ ಪರಮಾರ್ಥ ತತ್ವದ ಮುಂದೆಯೂ ನಿಂತು ನಾವು ಕೈ ಚಾಚಿ ಬೇಡುವುದಲ್ಲ. ಭಕ್ತಿ ಎಂಬುದೇ ನಮ್ಮ ಅಗೋಚರವಾದ. ಯಾಕಂದ್ರೆ ಮಾತಿಗೂ ಮನಗಳಿಗೂ ಅತ್ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ಅಂತ ನಿಜಗುಂಡು ಹೇಳಿದ್ರು. ಅದು ಹೇಗಿದೆ ಅಂದ್ರೆ ಅಗೋಚರ ಅಂದ್ರು. ಗೋಚರ ಅಂದ್ರೆ ಕಾಣುವುದು, ಅಗೋಚರ ಅಂದರೆ ಕಾಣಿಸದೇ ಇರುವುದು. ಇಲ್ಲಿ ಅಗೋಚರವಾದದ್ದು ಯಾವುದು, ಗೋಚರವಾಗುವುದು ಯಾವುದು ಅಂತ ಹೇಳಿದ್ರೆ ಪ್ರಪಂಚ ಅನ್ನುವಂಥದ್ದು, ಲೋಕ ಅನ್ನುವಂಥದ್ದು ನಮಗೆ ಗೋಚರ ಆಗ್ತದೆ, ಕಾಣ್ತದೆ. ಅದಕ್ಕಾಗಿ ಈ ಪ್ರಪಂಚದ ಪ್ರತಿಯೊಂದು ಕೂಡ ನಮಗೆ ಕಾಣುತ್ತದೆ. ಕೆಲವು ಸ್ಥೂಲವಾಗಿ ಕಾಣಬಹುದು, ಕೆಲವು ಸೂಕ್ಷ್ಮವಾಗಿ ಕಾಣಬಹುದು. ಒಟ್ಟಿನಲ್ಲಿ ಅವೆಲ್ಲವೂ ತೋರುತ್ತವೆ. ಆದರೆ ಆ ಪರಬ್ರಹ್ಮ ಅನ್ನುವಂಥದ್ದು, ಆತ್ಮ ಅನ್ನುವಂಥದ್ದು ಕಣ್ಣಿಗೆ ಕಾಣುವುದಲ್ಲ, ಅದು ಶಬ್ದಕ್ಕೆ ನಿಲುಕುವುದಲ್ಲ, ಕೈಯಿಂದ ಹಿಡಿಯುವುದಲ್ಲ. ಕಾರಣ ಅಗೋಚರ ಅಂತ. ಅಂಥ ಅಗೋಚರವಾದ ಬ್ರಹ್ಮನ ಮುಂದೆ ನಿಂತು ಕೈ ಚಾಚಿ ನನಗೆ ಬೇಕು ಕೊಡು ಅಂತ ಬೇಡುವುದಲ್ಲದು. ಇದು ಬೇಡೋದಲ್ಲ. ಬೇಡಿದ್ರೆ ನೀಡ್ಲಿಕ್ಕೆ ಬರ್ತದ. ಯಾವ್ದು ಬೇಡ್ತಾನ ಅಂದ್ರೆ ಅದಕ್ಕೆ ನಾವೊಂದು ಪ್ರತ್ಯುಪಕಾರವಾಗಿ ನೀಡುತ್ತೀವಿ. ಆದ್ರೆ ನೀಡಿದ್ದೆಲ್ಲ ಅದು ಕಣ್ಣಿಗೆ ಕಾಣುವ ವಸ್ತುವೇ ವಿನಃ ಕಾಣಲಾರದ ವಸ್ತುವನ್ನ ಕೈಯಿಂದ ಹಿಡಿದು ಅದು ನಾವು ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಅಕ್ಕ ಮಹಾದೇವಿಯವರು ಕೂಡ ಒಂದು ವಚನದಲ್ಲಿ ಸಂಕ್ಷಿಪ್ತ ಹೇಳಿದ ಮಾತು, ನಿರಾಕಾರ ಸಾಕಾರವಲ್ಲದ ಲಿಂಗವನ್ನು ಕೈಯಲ್ಲಿ ಹಿಡಿದು ಕೊರಳಲ್ಲಿ ಕಟ್ಟಿಯನೆಂಬುವರಂದ್ರು. ಈಗ ನಾವು ನಮ್ಮ ಕೆಲವು ಧರ್ಮಗಳಲ್ಲಿ ಕೆಲವರು ರುದ್ರಾಕ್ಷಿಯನ್ನ ಕಟ್ತಾರ, ಕೆಲವರು ಜನಿವಾರ ಹಾಕ್ತಾರ, ಕೆಲವೊಬ್ರು ಬೇರೆ ಬೇರೆ ದಾರವನ್ನ ಕಟ್ತಾರ. ಅದರಂತೆ ಲಿಂಗವನ್ನು ಕೂಡ ಕಟ್ಟುವುದು. ಲಿಂಗ ಅಂದ್ರೆ ಏನಮ್ಮ ಅಂದ್ರೆ ಅದು ಅಗೋಚರವಾದದ್ದು.
ಲಿಂಗ ಅಂದ್ರೆ ಲಯ ಮತ್ತು ಗಮನವಿಲ್ಲದ. ಲಯ ಅಂದ್ರೆ ನಾಶ ಆಗ್ಲಾರ್ದು, ಗಮನ ಅಂದ್ರೆ ಮತ್ತೆ ಹುಟ್ಟಲಾರ್ದು. ಇದಕ್ಕೆ ಲಿಂಗ ಅಂತ ಮಹಾತ್ಮರು ಕರೆದಾರ. ನಮ್ಮ ಸಿದ್ಧಾಂತ ಶಿಖಾಮಣಿಯಲ್ಲಿ ಕೂಡ ಯಾವ ಕಾಶಿ ಶ್ರೀ ಪೂಜ್ಯರಾದ ಚಂದ್ರಶೇಖರ ಶಿವಾಚಾರ್ಯರು ತಮ್ಮ ಸಿದ್ಧಾಂತ ಶಿಖಾಮಣಿಯಲ್ಲಿ ಕೂಡ ಸ್ಪಷ್ಟವಾಗಿ ಬರೆದಾರ. ಲಿಂಗ ಅಂತ ಯಾವ್ದಕ್ ಕರಿಬೇಕು, ಜಂಗಮ ಅಂತ ಯಾವ್ದಕ್ ಕರಿಬೇಕು, ಲಿಂಗದ ಲಕ್ಷಣವೇನು, ಜಂಗಮನ ಲಕ್ಷಣವೇನು, ಈ ರೀತಿ ಸ್ಪಷ್ಟವಾಗಿ ಧರ್ಮ ಬೋಧಕರು ಉಪದೇಶವನ್ನ ಅಲ್ಲಲ್ಲಿ ಮಾಡ್ಯಾರ. ಆದ್ರೆ ನಮ್ಮ ವೇದಾಂತದ ನಿರ್ಣಯ ಏನಂದ್ರೆ ಇದು ಆತ್ಮ ಅನ್ನುವಂಥದ್ದು ಅಥವಾ ಬ್ರಹ್ಮ ಅನ್ನುವಂಥದ್ದು ಲಿಂಗ ಅನ್ನುವಂಥದ್ದು ಕಾಣುವುದಲ್ಲ. ಇಂಥ ಕಾಣಲಾರದಂದ್ರೆ ನಿರಾಕಾರವಾಗಿದೆ ಅಂತ ಅರ್ಥ. ಆಕಾರ ಇದ್ದದ್ದು ಕಾಣ್ತದ, ನಿರಾಕಾರ ಅಂದ್ರೆ ಕಾಣೋದಿಲ್ಲ. ಮದು ಅಂದ್ರೆ ಅಂತ ಶ್ರೇಷ್ಠವಾಗಿರ್ತಕ್ಕಂತ ಲಿಂಗವನ್ನ, ನಿರಾಕಾರವಾದ ಲಿಂಗವನ್ನ ಸಾಕಾರಗೊಳಿಸಿ ಅದಕ್ಕೊಂದು ನಾವೇ ಆಕಾರ ಕೊಟ್ಟು ನಾವು ಕೈಯಲ್ಲಿ ಹಿಡಿದು ನೋಡಮ್ಮ. ಕೈಯಲ್ಲಿ ಹಿಡಿದೀವಿ ಅಂದ್ರೆ ಏನ್ ಅರ್ಥ ಆಯ್ತು ಅಂದ್ರೆ ಅದು ಗೋಚರವಾಗುವಂತ ಲಿಂಗನೇ ವಿನಃ ಅಗೋಚರವಾದ ಲಿಂಗವಲ್ಲ ಅಂತ ಸ್ಪಷ್ಟ ಆಯ್ತು. ಮತ್ತೆ ಕೈಯಲ್ಲಿ ಹಿಡಿತೀವಿ, ಮತ್ತೆ ಕೊಳ್ಳಲ್ಲಿ ಕೂಡ ಕಟ್ತೀವಿ. ಆದರೆ ಇದು ಲಿಂಗ ಇಲ್ಲ ಅಂತಲ್ಲ, ಆದರೆ ಇದು ಪೂರ್ಣವಾದ ಲಿಂಗವಲ್ಲ. ಯಾಕೆ ಅಂದ್ರೆ ಇದು ಲಿಂಗ ಭಿನ್ನ ಆಗ್ತದ. ಭಿನ್ನ ಅಂದ್ರೆ ನಾಶ ಆಗ್ತದ. ಅದು ಸ್ವಲ್ಪ ದಿನ ಆದ್ರೆ ಕ್ರ್ಯಾಕ್ ಆಗ್ತದ, ಅಥವಾ ಇನ್ನೊಂದು ರೂಪದಿಂದ ಅದು ಕೆಟ್ಟು ಹೋಗ್ತದ. ಕಾರಣ ಕಾಣುವಂಥದ್ದು, ಗೋಚರವಾಗುವಂತ ಲಿಂಗ. ಇನ್ನು ಗೋಚರವಾಗುವಂತ ಸ್ಥಾಪಿತ ಲಿಂಗಗಳು ಕೂಡ ಅವಕ್ಕೂ ಕೂಡ ಒಂದಿಲ್ಲ ಒಂದು ದಿನ ಭಂಗ ಉಂಟು. ಆದ್ರೆ ಇಲ್ಲಿ ಹೇಳ್ತಕ್ಕಂತ ಮಾತೇನಂದ್ರೆ ಯಾವ ದೇವರ ಅಥವಾ ಇನ್ನೊಬ್ಬರ ಮುಂದೆ ಕೈ ಚಾಚಿ ಬೇಡುವುದಲ್ಲ, ಭಕ್ತಿಯಲ್ಲಿ ಬೇಡೋದಮ್ಮ. ಏಕಾಸಿ ವಿಶ್ವನಾಥಲ್ಲಿ ಹೋಗ್ತೀವಿ, ಬೇಡ್ತೀವಿ. ಆಯುಷ್ಯ, ಆರೋಗ್ಯ, ಧನ, ಕನಕವನ್ನ ಪ್ರಾಪ್ತಿ ಮಾಡು ವಿಶ್ವನಾಥ ಅಂತೀವಿ. ತಿರುಪತಿಗೆ ಹೋಗ್ತೀವಿ, ಬೇಡ್ತೀವಿ. ಶ್ರೀಶೈಲಕ್ಕೆ ಹೋಗ್ತೀವಿ, ಬೇಡ್ತೀವಿ. ಅಂದರೆ ಈ ಒಂದು ಕೈ ಚಾಚಿ ಬೇಡುವಂಥದ್ದು ಅಲ್ಲ, ನಿರಂತರ ಪ್ರಯತ್ನದಿಂದಲೂ ಸಾಧನೆಗಳಿಂದಲೂ ತನ್ನ ಅಹಂಕಾರವನ್ನ ಅನ್ಯ ವಿಷಯಗಳಿಂದ ಪ್ರತ್ಯೇಕ ಮಾಡಿ ಅದನ್ನು ಆತ್ಮ ಚೈತನ್ಯದ ಉದಾತ್ತ ಉತ್ಕೃಷ್ಟ ಮಟ್ಟಕ್ಕೆ ಏರಿಸುವುದೇ ಭಕ್ತಿ ಅಂದ್ರು. ಇಲ್ಲೇನಮ್ಮ ಅಂದ್ರೆ ಅಹಂಕಾರ ಮಮಕಾರಗಳನ್ನ ಅನ್ಯ ವಿಷಯಗಳನ್ನ ಪ್ರತ್ಯೇಕ ಮಾಡೋದು. ನಾನು ಮೊನ್ನೆನೆ ಹೇಳೇನಿ, ಜೋಳದಲ್ಲಿ ಹರಳನ್ನ ಅಕ್ಕಿಯಲ್ಲಿರುವಂತ ಕಲ್ಲನ್ನ ಪ್ರತ್ಯೇಕ ಮಾಡಿದಂತೆ ಆತ್ಮ ಅನಾತ್ಮ ವಿಷಯಗಳನ್ನ ಪ್ರತ್ಯೇಕ ಮಾಡಿ ಆತ್ಮನ ಕಡೆ ನಾವು ಇನ್ನೂ ಹೆಚ್ಚಿನ ಸಾಧನೆಯನ್ನ ಹೆಚ್ಚು ಮನಸ್ಸನ್ನ ಇಡುವುದೇ ಭಕ್ತಿ. ಈ ಭಕ್ತಿಯನ್ನ
ಈ ರೀತಿ ಅರ್ಥ ಮಾಡುವುದರಿಂದ ಯಾರು ಯಾರನ್ನ ನಿಂದಿಸಬೇಕಾದ ಪ್ರಮೇಯ ಇಲ್ಲ. ಕಾರಣ ಆ ಭಕ್ತಿಯನ್ನು ನಿಜವಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕೇ ಹೊರತು ಅವರನ್ನ ಯಾವುದೇ ರೀತಿ ದೂರಬಾರದು. ಯಾಕಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ವರ್ತಮಾನ ಕಾಲದಲ್ಲಿ ಭಕ್ತಿ ಎಂಬುದು ಕುರುಡು ನಂಬಿಕೆಯ ಅರ್ಥ. ಅದು ಭ್ರಷ್ಟ ಭಾವನೆಯಾಗಿ ಹೀನವಾದ ಕಂದಾಚಾರವಾಗಿ ಉಳಿದುಕೊಂಡಿದೆ. ಯಾವುದೇ ಕಾರಣದಿಂದ ನೈತಿಕವಾದ ಭೀತಿಯಿಂದ ಭಗವಂತನೆಂಬುವನ ಮೇಲೆ ಅಂಧ ರೀತಿಯ ಅವಲಂಬನೆಯಿಂದ ಸ್ವಯಂಕೃತ ಅಪರಾಧಕ್ಕೆ ಪರಿಹಾರವನ್ನ ದೈನ್ಯದಿಂದ ಬೇಡುವುದು ಭಕ್ತಿ ಎಂದಾಗುವುದೇ. ಇದೆಂಗೆ ಭಕ್ತಿ ಆಗ್ತದಮ್ಮ? ಆಗೋದಿಲ್ಲ. ಕಾರಣ ಈ ಭಾವನೆಗಳನ್ನ ಮನಸ್ಸಿನಲ್ಲಿ ತುಂಬಿ ಹಣವನ್ನ ವಸೂಲಿ ಮಾಡುವ ಪುರೋಹಿತ ವರ್ಗದವರಿಂದಲೂ ಹಾಗೂ ಕಪಟ ಜನರಿಂದಲೂ ತುಂಬಿರುವಂತ ಕೆಲವು ದೇವಾಲಯಗಳು ಕೂಡ ಭಕ್ತಿ ಎನ್ನುವಂತ ಮಾತಿಗೆ ನಿಜವಾದ ಅರ್ಥವನ್ನ ಮಾಡಲಾರದೆ ಕೆಲವು ಭಕ್ತಿಯ ಸೋಗಿನಿಂದ ಜನರನ್ನ ಅಂಧ ಶ್ರದ್ಧೆಗೆ ದೂಡುವಂತ ಗುಂಪು ಕೂಡ ಉಂಟು. ಆ ಕಾರಣ ಭಕ್ತಿ ಅಂದ್ರೆ ಏನು ಅಂತ ಅರ್ಥ ಮಾಡಿದ್ರೆ, ಈ ಒಂದು ಭಕ್ತಿಯನ್ನ ಮಾಡಬೇಕಾಗಿದ್ರೆ ಸಮಾಜದ ಪ್ರತಿಷ್ಠಿತ ವರ್ಗವನ್ನ ಯಾರಿಗೂ ಎದುರಿಸಲು ಧೈರ್ಯವಿಲ್ಲದೆ ಅಂಧ ಶ್ರದ್ಧೆಯನ್ನ ಪರಿತ್ಯಜಿಸುವ ಮನೋದಾರ್ಢ್ಯವಿಲ್ಲದೆ ಬದುಕುವ ಕೋಟಾ ವ್ಯಕ್ತಿಗಳೇ ಹೆಚ್ಚು. ಇವ್ರು ನಿಜವಾದ ಭಕ್ತರಲ್ಲಮ್ಮ. ಕಾರಣ ಇವರು ಭಕ್ತಿಯ ನೆಪದಲ್ಲಿ ಬೇಡುವವರೇ ವಿನಃ ತಮ್ಮ ನಿಜವಾದ ಸ್ವಸ್ವರೂಪವನ್ನ ನೀಡುವಂತ ವ್ಯಕ್ತಿಗಳಲ್ಲ. ಈ ಕಾರಣದಿಂದ ಅನೇಕ ಜನರು ಅನೇಕ ರೀತಿಯಿಂದ ಏನಾದರೂ ಪಡಿಬೇಕು ಅನ್ನುವ ಭಾವದಿಂದ ಬೇಡಲಿಕ್ಕೆ ಹೋದಂತ ವ್ಯಕ್ತಿಗಳ ಗುಂಪೇ ಜಗತ್ತಿನಲ್ಲಿ ಉಂಟು. ಯಾಕೆ ಹೋಗಿದ್ರಿ ದೇವರಲ್ಲಿ? ಬೇಡಬೇಕಂತ. ಎಲ್ಲರ ಭಾವ ಅಷ್ಟೇ ಇದೆ ನೋಡಮ್ಮ. ಆ ಕಾರಣದಿಂದ ವಿಚಾರ ಮಾಡಿ ನೋಡಿದಾಗ ಇಂಥದ್ದು ನಿಜವಾದ ಭಕ್ತಿ ಅಲ್ಲ. ದೇವರನ್ನು ಮರೆ ಹೋಗುವ ಭಕ್ತನಿಗೆ ಯಾವುದೇ ರೀತಿ ಆಧ್ಯಾತ್ಮಿಕ ಪ್ರಗತಿ ದೊರೆಯುವುದಿಲ್ಲ. ಕಾರಣ ಏನಂದ್ರೆ, ಯಾವ ಪರಮಾತ್ಮನನ್ನ ಭಗವಂತನನ್ನ ಆ ಸ್ವರೂಪದಲ್ಲಿ ಇರುವಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳನ್ನ, ಶಾಂತರನ್ನ, ಮಹಾಂತರನ್ನ ಮರೆ ಹೋಗಿ ತಮ್ಮ ಆತ್ಮ ಜ್ಞಾನದ ವಿಚಾರವನ್ನ ತಿಳಿಯಲಿಕ್ಕೆ ದೇವರಲ್ಲಿಗೆ ಹೋಗುದ್ರೆ ಅವ್ರು ಯಾರು ನಮಗೆ ಶಾಸ್ತ್ರ ಹೇಳಂಗಿಲ್ಲ. ಅವ್ರು ಯಾರು ದೇವತೆಗಳು ಕೂಡ ನಮಗೆ ಉಪದೇಶ ಮಾಡಂಗಿಲ್ಲ.
ನಮಗೆ ಉಪದೇಶವನ್ನ ಮಾಡ್ತಕ್ಕಂತ ವ್ಯಕ್ತಿಗಳು ಯಾರು ಅಂದ್ರೆ ಈಗಾಗಲೇ ಹೇಳಿದಂತೆ ಶಾಂತರು, ಸಂತರು ಮತ್ತು ಸದ್ಗುರುಗಳು. ಅಂಥವರನ್ನ ಬಿಟ್ಟು ಇಂಥವರಲ್ಲಿ ಭಕ್ತಿಯನ್ನ ಮಾಡಿದರೆ ನಿನಗೆ ಮುಕ್ತಿ ಪ್ರಾಪ್ತಿಯಾಗುವುದೇ ಅಂದ್ರೆ ಇಲ್ಲ ಅಂತ. ಹೌದಿಲ್ಲ? ನಮ್ಮ ಬಸವಾನಂದ್ರ ಹೇಳ್ತಿದ್ರು, ತಮ್ಮ ದೇವರ ಗುಡಿಗೆ ಹೋಗಬಾರ್ದಂತಲ್ಲ, ದೇವರ ಗುಡಿಗೆ ಹೋಗ್ರಿ, ದೇವಸ್ಥಾನಕ್ಕೆ ಹೋಗ್ರಿ, ಆದರೆ ವಿಚಾರವನ್ನ ನೀವು ಮಾಡ್ರಿ ಅಂತ. ಆ ಯಾವ ದೈವತ್ವ ಭಾವನೆಯನ್ನ, ದೇವ ಭಾವನೆಗಾಗಿ ಸಣ್ಣ ಮಕ್ಕಳಿಗೆ ಚಿಕ್ಕ ಚಿಕ್ಕ ಹೆಜ್ಜೆಯನ್ನ ಕಲಿಸಿದಂತೆ ಜಗತ್ತಿನಲ್ಲಿ ಅತ್ಯಾಚಾರಿ, ಅನಾಚಾರಿ, ಅಧರ್ಮಿಗಳು, ದೇವರೇ ಇಲ್ಲ ಅನ್ನುವಂತ ಕಪಟಿಗಳು, ಅಂಥವರಿಗೆ ದೇವ ಭಾವವನ್ನ, ಭಕ್ತಿ ಭಾವವನ್ನ ತುಂಬಲಿಕ್ಕೆ ಪ್ರಾರಂಭದಲ್ಲಿ ಹೇಳಿದಂತ ವಾಕ್ಯಗಳು. ಈ ರೀತಿಯಾಗಿ ನಿಜವಾದ ಭಕ್ತಿ ಯಾವುದು ಅಂದ್ರೆ ನಮ್ಮ ಆಧ್ಯಾತ್ಮಿಕ ವಿಚಾರದಲ್ಲಿ ಉನ್ನತ ಮಟ್ಟದ ವಿಚಾರಗಳನ್ನ ಸಂಗ್ರಹಿಸುವುದೇ, ಆ ಸಂಪತ್ತನ್ನ ಪ್ರಾಪ್ತಿ ಮಾಡಿಕೊಳ್ಳುವುದೇ ಭಕ್ತಿ. ಅದಕ್ಕಾಗಿ ದೇವರ ಗುಡಿಗೆ ಹೋಗಬಾರ್ದಂತ ಅರ್ಥ ಅಲ್ಲ. ಆದ್ರೆ ಮುಮುಕ್ಷುಗಳು ವಿಚಾರ ಮಾಡಿ ಅವರು ಮೇಲ್ಮಟ್ಟಕ್ಕೆ ಹೋಗ್ಬೇಕು ವಿನಃ ಇನ್ನು ಅಲ್ಲಿಯೇ ಕೂಡಬಾರದು ಎನ್ನುವ ಅರ್ಥ. ಅವರು ಕೂಡಂಗಿಲ್ಲ ಅಲ್ಲಿ. ಅವರಿಗೆ ಏನು ಬೇಕಾಗಿಲ್ಲ. ಏನು ಬೇಕಾಗ್ಯದ ನಮ್ಮಲ್ಲಿ? ಮೋಕ್ಷ ಬೇಕಾಗ್ಯದ. ತನುವನ್ನೆತ್ತಡವಲ್ಲೆ, ಧನುವನ್ನೆತ್ತಡವಲ್ಲೆ, ಸಿರಿಯನ್ನೆತ್ತಡವಲ್ಲೆ, ಏನು ಬೇಡ ಅಂತ ಮಹಾತ್ಮರು ಕೇಳಿ ಏನ್ ಕೇಳ್ತಾರಮ್ಮ ಅಂದ್ರೆ, ನಿಮ್ಮ ಶರಣರ ಸುರುಡಿಯೊಂದು ಅರಗಡೆಗೆ ಎತ್ತಡೆ ಸಾಕು ಅಂತ ಶರಣರು ಕೂಡ ಉಪದೇಶ ಮಾಡ್ತಾರಮ್ಮ. ಅದಕ್ಕಾಗಿ ಇಲ್ಲಿ ಕೂಡ ಏನು ಬೇಡ, ಮೋಕ್ಷ ಒಂದೇ ಸಾಕು ಅನ್ನುವನು ಯಾರಿಗೆ ಶರಣಾಗತನಾಗಿ ಭಕ್ತಿಯನ್ನು ಇಡಬೇಕಂದ್ರೆ ತನ್ನ ಮುಕ್ತಿಗಾಗಿ ಭಕ್ತಿ ಇಡಬೇಕಂತ. ವಿಷಯಾದಿಗಳಿಗಾಗಿ ಭಕ್ತಿ ಅಲ್ಲ. ಗುರುನಾಥ ಪರಮಾತ್ಮ ನನಗೆ ಮೋಕ್ಷ ಬೇಕಾಗ್ಯದ, ಯಾವುದೇ ರೀತಿಯಿಂದ ಆದ್ರೂ ಕೂಡ ಅಂತ ಮೋಕ್ಷದ ಆನಂದವನ್ನ ಕೊಟ್ಟು ಈ ಜನನ ಮರಣ ದುಃಖವನ್ನ ನಿವೃತ್ತಿ ಮಾಡು ಅನ್ನುವಂತ ವಿಚಾರ ಒಂದೇ ವಿನ ಇದು ನಿಜವಾದ ಭಕ್ತಿ. ಅದರಂತೆ ಇದು ಭಕ್ತಿಯಲ್ಲ. ಆಧ್ಯಾತ್ಮಿಕದ ಪ್ರಗತಿ ದೊರೆಯದಿದ್ದರೆ ಅದು ಭಕ್ತಿಯಲ್ಲ. ಇದು ನಾರದ ಭಕ್ತಿ ಸೂತ್ರದಲ್ಲಿ ಭಗವಾನ್ ವ್ಯಾಸರು ವಿವರಿಸಿರುವ ಭಕ್ತಿಯ ಸ್ವರೂಪದ ವಿಡಂಬನೆ. ನಾರದ ಭಕ್ತಿ ಸೂತ್ರದಲ್ಲಿ ಹೇಳ್ಯಾರ. ಅದನ್ನ ಸಂಶಯ ಇದ್ದರೂ ಅಲ್ಲಿ ನೋಡ್ಕೋಬಹುದು. ಅವರ ಪ್ರಕಾರ ಭಕ್ತಿಯು ಅತ್ಯಂತ ಶ್ರೇಷ್ಠನು, ಪರಿಪೂರ್ಣನು, ಪರಮ ಕರುಣಾಮೂರ್ತಿಯೂ ಆದ ಪರಮಾತ್ಮನನ್ನು ಕುರಿತಾದ ಪರಾನು ಅರುಕ್ತಿ ಹಾಗೂ ಅವ್ಯಾಜ್ಯ ಅಗಾಧ ಪ್ರೇಮ. ಭಕ್ತನಿಗೂ ಬೇರಾವ ಪ್ರತಿಫಲದ ನಿರೀಕ್ಷೆ ಇಲ್ಲ, ಭಗವಂತನಿಗೂ ಯಾವ ಪೂರೈಕೆ ಅಗತ್ಯವಿಲ್ಲ. ಭಕ್ತಿಯಲ್ಲಿ
ಬೇಡುವಂತದ್ದು ನಿರೀಕ್ಷೆ ಭಕ್ತನಲ್ಲಿ ಇರಬಾರ್ದು. ಭಕ್ತನಿಗೆ ಏನಾದ್ರೂ ಕೇಳ್ತನ ಕೊಡಬೇಕು ಅನ್ನುವಂಥದ್ದು ಭಗವಂತನಿಗೆ ಇರಬಾರದು. ಅದೇ ನಿಜವಾದ ಭಕ್ತಿ ಅಂತ. ಅಂದ್ರೆ ನಾನೇ ನೀನು, ನೀನೇ ನಾನು ಅಂತ. ಭಕ್ತ ಪರಮಾತ್ಮನನ್ನ ಕಂಡು ನಾನೇ ನೀನು, ನೀನೇ ನಾನು ಅನ್ನುವಂತ ಏಕತ್ವ ಭಾವದಿಂದ ಕೂಡಿರುವುದೇ ನಿಜವಾದ ಭಕ್ತಿ ವಿನ ಇಂಥ ಭಕ್ತಿ ಅನ್ನುವಂಥದ್ದು ಶಿಷ್ಯನಲ್ಲಿ ಅತ್ಯಂತ ಪ್ರಮುಖವಾದದ್ದು ಅಂತ ಇಲ್ಲಿ ಹೇಳ್ತಾ ಬಂದ್ರು. ಕಾರಣ ಪ್ರೇಮ ಅನ್ನುವಂಥದ್ದು ಅನುರಾಗ ಅಂತಂದ್ರೆ ಪ್ರೇಮ, ಬಹಳ ಪ್ರೇಮ ಅಂತ. ಪ್ರೇಮವು ತನ್ನನ್ನು ಬಿಟ್ಟು ಬೇರೇನನ್ನೂ ಕೊಡುವುದಿಲ್ಲ, ತಾನು ಬೇರೇನನ್ನೂ ಬಯಸುವುದಿಲ್ಲ. ಇಂಥ ಪ್ರೇಮ ಯಾವುದರ ಮೇಲೆ ತನ್ನ ಸಾಮ್ಯವನ್ನು ಸ್ಥಾಪಿಸುವುದಿಲ್ಲ. ಭಕ್ತಿ ಇದ್ದಲ್ಲಿ ಎಂದೂ ಅಡಿಯಾಳು ಆಗುವುದಿಲ್ಲ. ಪ್ರೇಮವು ಸ್ವಯಂ ಪೂರ್ಣವಾದದ್ದು. ಅದರಂತೆ ಯಾವ ಸತಿ ಪತಿಗಳ ಪ್ರೇಮ ಹೇಗೆ ಎಲ್ಲವನ್ನ ಮರೆಯುತ್ತದೆಯೋ ಅದೇ ರೀತಿ ಭಕ್ತ ಮತ್ತು ಭಗವಂತನಲ್ಲಿ ಎಲ್ಲವನ್ನ ಮರಿಬೇಕಂತ. ಗಂಡ ಹೆಂಡತಿ ಎಲ್ಲವನ್ನ ಹೇಗೆ ಮರೆಯುತ್ತಾರೋ ಭಕ್ತ ಮತ್ತು ಭಗವಂತನಲ್ಲಿ ಎಲ್ಲವೂ ಮರೆಯಾಗಬೇಕು, ಏನಿಲ್ಲ ಅಲ್ಲಿ. ಇಂಥ ಪರಸ್ಪರ ಪ್ರೇಮ ಇದ್ರೆ ಅದು ಉತ್ತಮವಾದ ಉನ್ನತಿಯನ್ನ ಅವಲಂಬಿಸಿ ಇರುತ್ತದೆ. ಆದ್ದರಿಂದ ನಮ್ಮಲ್ಲಿ ಈ ಆಂತರಿಕ ಬದಲಾವಣೆ ಆಗಬೇಕಾಗಿದ್ದರೆ ಪರಮಾತ್ಮ ಚಿಂತನೆಯ ವೃತ್ತಿ ಪ್ರವಾಹ ಅವಿರತವಾಗಿ ಹರಿಯುತ್ತಿರಬೇಕು. ಅದಕ್ಕೆ ನಿಜಗುಣರು ಸರ್ವವೆಲ್ಲವನ್ನು ಸಮತ್ವ ಭಾವದಿಂದ ಕೂಡಿರುವುದೇ ಭಕ್ತಿ ಅಂದ್ರು. ಸರ್ವ ಅಂದ್ರೆ ಅಣು ರೇಣು ತೃಣ ಕಾಷ್ಟದಲ್ಲಿ ಕೂಡ, ಸರ್ವ ಜೀವಿಗಳಲ್ಲಿ, ಸರ್ವ ಪ್ರಾಣಿಗಳಲ್ಲಿ, ಸರ್ವ ಮಾನವರಲ್ಲಿ ಸಮವಾಗಿ ಅಂದ್ರೆ ಎಲ್ಲರಲ್ಲಿ ಸಮವಾಗಿರುವುದು ಯಾವುದು ಅಂದ್ರೆ ಅದು ಆತ್ಮ. ಅಂತ ಆತ್ಮವನ್ನ ನೋಡಿ ಎಲ್ಲರೂ ಸಮಾನರು, ಸರ್ವೇ ಜನ ಸುಖಿನೋ ಭವಂತು ಅನ್ನುವ ವೃತ್ತಿ ನಮ್ಮಲ್ಲಿ ಬಂತು ಅಂದ್ರೆ ಅದಕ್ಕೆ ಬಸವಣ್ಣವರು ಹೇಳಿದ ಮಾತು ಸತ್ಯ ಆಗ್ತದೆ. ಇವನಾರವ ಎಂದೆನಿಸಿದರಯ್ಯ, ಇವ ನಮ್ಮವ ಎಂದೆನಿಸಯ್ಯ ಅಂತ ಮಹಾತ್ಮ ಹೇಳಿದ್ರು. ಆ ಮಟ್ಟದಲ್ಲಿ ನಿಂತು ನಾವು ನೋಡುವಂತ ಸಂದರ್ಭದಲ್ಲಿ ನಮಗೆ ಜಗತ್ತಿನಲ್ಲಿ ಏನನ್ನ ನೋಡಿದ್ರು ಕೂಡ ಎಲ್ಲವೂ ನನ್ನ ಸ್ವರೂಪವೇ ಅದರಲ್ಲಿದೆ, ಅದರಲ್ಲಿದ್ದ ಭಗವಂತ ನನ್ನಲ್ಲಾನ, ನನ್ನಲ್ಲಿದ್ದ ಭಗವಂತ ಅಲ್ಯಾನ ಅನ್ನುವ ಯಾವ ಭಾವ ತುಂಬಿತು ಅಂದ್ರೆ ಅದು ಬಸವಣ್ಣನವರ ಮಾತಿಗೆ ಸಮ್ಮತ ಆಗ್ತದ. ಸುಮ್ಮನೆ ವೇದಿಕೆ ಮೇಲೆ ನಿಂತು ಇವನಾರವ ಎಂದೆನಿಸದರಯ್ಯ ಅಂತ ಮಹಾತ್ಮ ಹೇಳ್ತಾರೆ ಬಹಳ ಮಂದಿ. ಆದ್ರೆ ಅದು ಮೂಲ ಶಾಸ್ತ್ರದ ಸೂತ್ರಕ್ಕೆ ಅನುಗುಣವಾಗಿ ಇದು ಏನಾಗ್ತದಮ್ಮಂದ್ರೆ ಆ ಭಾವದಲ್ಲಿ ಉಂಟಾಗ್ತಕ್ಕಂಥ ಕ್ರಿಯೆ. ಇದು ಗಾಢವಾದ ಆತ್ಮಚಿಂತನೆಯ ಸತತ ಅನುಸಂಧಾನದಿಂದ ನಮ್ಮ ಅಹಂಕಾರವು ಮುದುರಿಕೊಂಡು ಪರಮಾತ್ಮ ಭಾವನೆಯು ಹೆಚ್ಚಿಗಾಗುವುದು ಅಥವಾ ಅಧಿಕವಾಗುವುದು. ಆಗ ನಮ್ಮೊಳಗೆ ಪರಮಾತ್ಮನ ಅನುಭವ ಉಂಟಾಗುವುದು. ಇದು ಹೆಚ್ಚಾದಂಗೆಲ್ಲ
ಪರಮಾತ್ಮ ಭಾವನೆ ಹೆಚ್ಚಾಗ್ತದಮ್ಮ. ಆ ಪರಮಾತ್ಮ ಭಾವ ಹೆಚ್ಚಾಗೋದ್ರಿಂದ ಆ ಪರಬ್ರಹ್ಮನ ಪರಮಾನಂದದ ಅನುಭವ ನಮಗಾಗ್ತದೆ. ಅಂತ ಸಮಾಧಿ ಅಥವಾ ಯೋಗ ಸ್ಥಿತಿಯಲ್ಲಿ ಈಗ ಯಾವಾಗಲೂ ನಮ್ಮ ಗೋಚರಕ್ಕೆ ಬರುತ್ತಿರುವ ಜೀವ ಭಾವದಷ್ಟೇ ಪ್ರಬಲವಾಗಿ ಪರಮಾತ್ಮನ ಅನುಭವ ಉಂಟಾಗುವುದು. ನಮ್ಮಲ್ಲಿ ಈಗ ದೇಹ ಭಾವ ಎಷ್ಟು ನಿಖರ ಆಗ್ಯದಲ್ಲ ನಮ್ಮ ದೇಹ ನಾನು ಅನ್ನುವಂತ ಭಾವ ಸ್ಪಷ್ಟವಾಗಿ ಎಲ್ಲರಿಗೂ ನಿಶ್ಚಯ ಆಗ್ಯದ. ಅಜ್ಞಾನ ಅವಸ್ಥೆ ಅಂತಾರೆ ಇದಕ್ಕೆ. ಅಜ್ಞಾನದಲ್ಲಿ ದೇಹ ನಾನಂತೀವಿ. ಜ್ಞಾನದ ಪ್ರಬಲತೆ ಆದಾಗ ದೇಹ ನಾನು ಅಲ್ಲ ಅಂತ ನಿಶ್ಚಯ ಆಗ್ಬೇಕು. ಜ್ಞಾನ ಪ್ರಬಲ ಆದಾಗ ನಾನು ಯಾರು ಅಂದ್ರೆ ದೇಹ ನಾನಲ್ಲ. ಅಜ್ಞಾನ ಅವಸ್ಥೆಯಲ್ಲಿ ದೇಹ ನಾನು. ಮತ್ತೆ ಅಜ್ಞಾನದಲ್ಲಿ ದೇಹ ನಾನೆಂಬ ಭಾವ ಅದ. ಮತ್ತೆ ಜ್ಞಾನಿಗಳು ಅಂತಂದ ಮೇಲೆ ಜ್ಞಾನ ಆದ ಮೇಲೆ ದೇಹಯ ಭಾವ ಹೋಗ್ಬೇಕು. ದೇಹ ಭಾವ ಕೆಟ್ಟು ಹೋಗ್ಬೇಕಮ್ಮ. ಕೆಟ್ಟು ಹೋಯ್ತು ಅಂದ್ರೆ ಏನಾಗ್ತಂದ್ರೆ ಅಹಂಕಾರ ಅನ್ನುವಂಥದ್ದು ಅದು ಕ್ರಮೇಣ ಅಡಗಿ ನಮ್ಮ ಸ್ವಸ್ವರೂಪ ಬೋಧದ ಅನುಭವ ಆಗುವುದು. ಅದಕ್ಕಾಗಿ ಮೇಲಿನ ಶ್ಲೋಕವನ್ನ ನಾವು ಈ ಅರ್ಥದಲ್ಲಿ ಗ್ರಹಿಸಿದ್ದೇ ಆದರೆ ಹೌದಲ್ಲ ಇದು ಸತ್ಯ ಆದ ಮಾತು ಅಂತ ನಾವು ವಿಚಾರ ಮಾಡಿದ್ದಾದರೆ ಆತ್ಮ ವಿಚಾರ ಸರಣಿ ಮತ್ತು ಭಕ್ತಿ ಮಾರ್ಗದ ಕ್ರಮಗಳು ನಮಗೆ ಮನದಟ್ಟಾಗುತ್ತವೆ ಅಂದ್ರೆ ನಿಶ್ಚಯ ಆಗ್ತದಂತ. ಅಲ್ಲದೆ ಜ್ಞಾನದ ಶಿಖರವನ್ನೇರಿ ಪರಮಾರ್ಥ ದರ್ಶನ ಪಡೆಯಲು ಭಕ್ತಿ ಮಾರ್ಗವು ಅತ್ಯಂತ ಸಮರ್ಥವಾದ ಸಾಧನಾ ತಂತ್ರವೆಂದು ಶ್ರೀ ಶಂಕರರು ಹೇಳಿರುವಂತಹ ವಿಷಯ ನ್ಯಾಯಸಮ್ಮತವಾಗಿಯೇ ಇರುವುದೆಂದು ಬಲ್ಲವರು ಖಚಿತಪಡಿಸಿದ್ದಾರೆ. ಅದಕ್ಕಾಗಿ ಭಕ್ತಿಯೇ ಮುಕ್ತಿಗೆ ಕಾರಣಂದ್ರು. ಭಕ್ತಿ ಇಲ್ಲದವನು ಮುಕ್ತಿಯನ್ನ ಪಡ್ಲಿಕ್ಕೆ ಸಾಧ್ಯ ಇಲ್ಲ. ಮುಕ್ತಿ ಬೇಕಾದ್ರೆ ಮೊದಲು ಭಕ್ತಿ ಮಾಡಬೇಕಂತ. ಕಾರಣ ಯಾವುದೇ ಒಂದು ಮರ ಆದಂದ್ರೆ ಆ ಮರವನ್ನ ಹತ್ತಬೇಕಾಗಿದ್ರೆ ಬಹಳ ಯುಕ್ತಿಯಿಂದ ಹತ್ತಬೇಕು ನಾವು. ಮರ ಇದೆ ನನಗೆ ಏರ್ಲಿಕ್ಕೆ ಬರ್ತದೆ ಅಂತ ಹೇಗೆ ಬೇಕೋ ಹಾಗೆ ಮರವನ್ನ ಹತ್ತಿದರೆ ಅದು ಏರ್ಲಿಕ್ಕೆ ಆತಂಕ ಆಗ್ತದೆ. ಯುಕ್ತಿಯಿಂದ ವೃಕ್ಷವನ್ನು ಏರ್ಬೇಕಂದ್ರು. ಉಪಾಯದಿಂದ ವೃಕ್ಷ ಅಂದ್ರೆ ಮರವನ್ನು ಹೇರ್ಬೇಕು. ಯಾವ ಮರ ಹೇಗೆ ಹತ್ತಬೇಕು. ಕೆಲವು ಮಾವಿನ ಮರ ಅವ, ತೆಂಗಿನ ಮರ ಅವ, ಆಮೇಲೆ ಅಡಿಕೆ ಮರ ಅವ. ಈ ಎಲ್ಲಾ ಮರಗಳನ್ನ ಒಂದೇ ಪ್ರಕಾರ ಹತ್ತಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಬೇರೆ 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 ಉಪಾಯದಿಂದ ಯುಕ್ತಿಯಿಂದ ಆ ಮರವನ್ನು ಹತ್ತಬೇಕು. ಅದರಂತೆ ಭಕ್ತಿ ಎನ್ನುವುದು ಮುಕ್ತಿಗೆ ಕಾರಣ. ಆದರೆ ಯುಕ್ತಿಯಿಂದ ವೃಕ್ಷವನ್ನು ಏರಿದಂತೆ ವಿಚಾರವನ್ನ ಮಾಡಿ ಗಿಡವನ್ನ ಹೇಗೆ ಹತ್ತುತ್ತೇವೆಯೋ ಅದೇ ಪ್ರಕಾರ ವಿಚಾರವನ್ನ ಮಾಡಿ ಭಕ್ತಿಯನ್ನ ಅರ್ಥ ಮಾಡ್ಬೇಕಂದ್ರು. ಸರ್ವಜ್ಞ ಬರೇ ಭಕ್ತಿ ಬಗ್ಗೆ ವಿಚಾರ ಮಾಡಿ ಭಕ್ತಿ ಮಾಡು. ನೀನು ಬೇಡ್ತಿದ್ದಿ ಭಕ್ತನಾಗಿ ಭಗವಂತ ಕೊಡ್ತಾನ. ವಿಚಾರವನ್ನ ಮಾಡು ಅಂತ.
ಭಗವಂತ ನೀ ಬೇಡಿದ್ದೆಲ್ಲ ಕೊಡಬೇಕಾಗಿದ್ದರೆ ಜಗತ್ತಿನಲ್ಲಿ ಎಲ್ಲರೂ ಬೇಡುವವರು ವಿನಃ ಇದುವರೆಗೂ ಬೇಡಿದ್ದನ್ನ ಎಲ್ಲವನ್ನ ಪಡೆದುಕೊಂಡಿರೋರು ಜಗತ್ತಿನಾಗಿಲ್ಲ. ಬೇಡದು ಮುಂದುವರೆದದ, ಆದರೆ ಇದುವರೆಗೂ ನೀಡಿದ್ದನ್ನ ಯಾರು ಪ್ರತ್ಯಕ್ಷವಾಗಿ ನೋಡಿಲ್ಲ. ನಾವ್ ಅಲ್ಲಿ ಹೋದ್ರಿ ಇದಾಯ್ತು ನೀವು ಮಾಡಿದ್ದು ಭಕ್ತಿ ಕಾಣಿಸ್ತದ. ಭಕ್ತಿಯಿಂದ ಕಾಯಿ ಇರ್ಬೋದು, ಕರ್ಪೂರ ಇರ್ಬೋದು, ಹಣ್ಣು ಇರ್ಬೋದು, ರೊಕ್ಕ ಇರ್ಬೋದು, ಬಂಗಾರ ಇರ್ಬೋದು, ಬೆಳ್ಳಿ ಇರ್ಬೋದು. ನೀವು ಕೊಡೋದೆಲ್ಲ ಕಾಣ್ತದಂದ್ಮೇಲೆ ಪರಮಾತ್ಮ ಕೊಡೋದು ನಿಮಗ್ ಕಂಡದೇನ್ರಿ? ಯಾಕೆ ಕಾಣ್ಲಿಲ್ಲ? ಅರ್ಥಾತ್ ಏನಂದ್ರೆ ಭಗವಂತ ಅವನಿಗೆ ಬೇಡಿದವರಿಗೆ ಬೇಡಿದ್ದನ್ನ ಕೊಡಬೇಕಾಗಿತ್ತು. ಅಂದ್ರೆ ನಿಮ್ಮ ಹಿಂದಿನ ಜನ್ಮದಲ್ಲಿದ್ದಂತ ಋಣ ಏನಾವ ಆ ಋಣವನ್ನೇ ಈಗ ಕೊಟ್ಟಂಗ ಆಗ್ತದ ವಿನ ಅವನು ಕೊಡಲಿಕ್ಕೆ ಬರೋದಿಲ್ಲ ಅಂತ. ಹಾಗಾದ್ರೆ ಎಲ್ಲಾ ಬಡವರೆಲ್ಲರೂ ಬೇಡ್ತಾರೆ, ಎಲ್ಲರೂ ಶ್ರೀಮಂತರಾಗಬೇಕಾಗಿತ್ತಲ್ಲ. ಎಲ್ಲಾ ಶ್ರೀಮಂತರಾಗಿದ್ರೆ ನಮ್ಮಲ್ಲಿ ಬಡತನವೇ ಇರಬಾರ್ದಾಗಿತ್ತು. ಬೇಡುವುದು ಯಾವ ದೇವರನ್ನು ಬಿಟ್ಟಿಲ್ಲ, ಆದರೆ ಯಾವ ದೇವರಿಂದ ಇದುವರೆಗೂ ಏನು ಪಡೆದಲ್ಲ. ಕೆಲವರಿಗೆ ಆಗದಲ್ರಿ ಅಂದ್ರೆ ಆದಂಗ ಆಗಿದೆ ಅಷ್ಟೆ. ತಮ್ಮ ಹಿಂದಿನ ಜನ್ಮದಲ್ಲಿ ಇದ್ದಂತ ಭೋಗ ಫಲಗಳೇ ಈ ಜನ್ಮದಲ್ಲಿ ಪ್ರಾಪ್ತಿಯಾದಾಗ ಅದು ನಾವು ಯಾವುದೋ ದೈವ ಶಕ್ತಿಯಿಂದ ನನಗೆ ಆಯಿತು ಅಂತಕ್ಕಂತ ವಿಚಾರದಲ್ಲಿರುವಂತ ಭಕ್ತರು ಕೂಡ ಆದ ಕಾರಣ ಈಹದಲ್ಲಿ ಮುಕ್ತ ಅಂದ್ರವ್ರು. ಈ ರೀತಿ ಆಚಾರ್ಯರ ಭಕ್ತಿ ಅನ್ನುವಂಥದ್ದು ಎಲ್ಲವೂ ಕೂಡ ಪರಬ್ರಹ್ಮ ಸ್ವರೂಪ, ಭಗವಂತನ ಸ್ವರೂಪ, ಪರಮಾತ್ಮನ ಸ್ವರೂಪ ಕಾಣುವಂತ ದೇಹ ಮೊದಲುಗೊಂಡು ಜಗತ್ತೇನದ ಇದು ಗೋಚರವಾದದ್ದು. ಅಂದ್ರೆ ಇದು ಹುಟ್ಟಿದ್ದು, ಇದು ಉತ್ಪತ್ತಿಯಾದದ್ದು. ಈ ಹುಟ್ಟಿದ ಉತ್ಪತ್ತಿಯಾದಂಥದ್ದು ಎಲ್ಲವೂ ಕೂಡ ಇದು ನಾಶದಿಂದ ಕೂಡಿದ್ದು. ಇದು ಇದು ಅಗೋಚರವಾಗಿರುವಂತ ವಸ್ತು ಅಲ್ಲ. ಇದು ನಶ್ವರವಾದದ್ದು. ಇದು ಯಾವಾಗಲೂ ಇದೇ ಪ್ರಕಾರ ಇರುವಂತದ್ದು ಅಲ್ಲ. ಆದರೆ ಇದರಲ್ಲಿ ಇರುವಂತ ಅಗೋಚರವಾಗಿರ್ತಕ್ಕಂತ ಒಂದು ಲಿಂಗ ಏನದ, ಅದು ಲಿಂಗ ಮಧ್ಯೆ ಜಗತ್ ಸರ್ವಂ. ಆ ಲಿಂಗದ ಮಧ್ಯದಲ್ಲೇ 14 ಲೋಕಗಳು ಇದ್ದಾವೆ ವಿನಃ ಲೋಕದ ಒಳಗೆ ಲಿಂಗಿಲ್ಲ. ಲೋಕದ ಒಳಗಡೆ ಲಿಂಗ ಆಗಿಲ್ಲದು. ಅದಕ್ಕೆ ಅಗಮ್ಯ ಅಗೋಚರ ಅಂದ್ರ ಅವ್ರ ಮಹಾತ್ಮರು. ಅಗೋಚರವಾಗಿ ಅಗಮ್ಯವಾಗಿರುವಂತ ಲಿಂಗ ಕರಸ್ಥಳದಲ್ಲಿ ಬಂದು ಚುಡುಕಾದನಯ್ಯ ಅಂತ ಮಹಾತ್ಮ ಹೇಳಿದ್ರು. ಇಂಥದ್ದನ್ನ ನಾವು ಸರಿಯಾಗಿ ಅರ್ಥವನ್ನ ಮಾಡಿಕೊಂಡು ನಮ್ಮಲ್ಲಿ ಇರುವಂತ ಆತ್ಮನನ್ನ, ಪರಮಾತ್ಮನನ್ನ ನಾವು ಭಕ್ತಿಯನ್ನ ಮಾಡಿ ಅಂಥದ್ರಲ್ಲಿ ಪ್ರೇಮವನ್ನಿಟ್ಟುಕೊಂಡು, ವಿಶ್ವಾಸವನ್ನಿಟ್ಟುಕೊಂಡು ಮತ್ತು ಶ್ರದ್ಧೆ ಮತ್ತು ನಿಷ್ಠೆಯನ್ನಿಟ್ಟುಕೊಂಡು ಹೋದದ್ದಾದ್ರೆ ಇದೇ ನಿಜವಾದ ಗಾಢವಾದ ಭಕ್ತಿ. ನಮ್ಗೆ ವಿಶ್ವಾಸ ಆದಮ್ಮ, ವಿಶ್ವಾಸ ಇದ್ದಲ್ಲಿ ಸಂಶಯ ಇರ್ತಾವ. ವಿಶ್ವಾಸ ಇಲ್ಲಿ ಅದು ಸಂಶಯ ಸ್ವಲ್ಪ ಇರ್ತಾವ. ಅದಕ್ಕೆ ನಮ್ಮ ಮೇಲೆ ನೀವು ವಿಶ್ವಾಸ ಮಾಡ್ರಿ ಅಂತೀವಿ ಮಂದಿಗೆ. ನಮ್ಮ ಮಾತಿನ ಮೇಲೆ ವಿಶ್ವಾಸ ಇಲ್ಲ ಏನು ಅಂತ ಕೇಳಿದ್ರೆ ಆದ್ರಿ ಅಂತಾವ್ರಿ, ನಿಮ್ ಮೇಲೆ ವಿಶ್ವಾಸ ಅದ, ಆದ್ರ ಒಳಗೆ ಸಂಶಯ ಇರ್ತದಂತ. ವಿಶ್ವಾಸ ಹೊಂದಿದ್ರೆ ವಿಶ್ವಾಸಕ್ಕರ್ಥ ಸಂಶಯ ಸಹಿತವಾದ ನಂಬಿಕೆ ಅಂತ. ಶ್ರದ್ಧಾ ಅನ್ನುವಲ್ಲಿ
ಅಲ್ಲಿ ಏನಂದ್ರೆ ವಿಶ್ವಾಸ ಇಲ್ಲದ ನಂಬಿಕೆ ಅಂತ. ಶ್ರದ್ಧೆ ಇದ್ದಲ್ಲಿ ಅಪನಂಬಿಕೆ ಇರೋದಿಲ್ಲ, ಸಂಶಯ ಇರಂಗಿಲ್ಲ. ಈ ವಿಶ್ವಾಸ ಈ ಸಂಶಯಕ್ಕೆ ಶ್ರದ್ಧೆಕ್ಕಿಂತ ಮೇಲ್ಪಟ್ಟದ್ದು ಯಾವುದು ಅಂದ್ರೆ ನಿಷ್ಠೆ. ಆ ನಿಷ್ಠೆ ಏನಮ್ಮ ಅಂದ್ರೆ ಗುರು ವಾಕ್ಯಗಳಲ್ಲಿ ಆತ್ಮ ಪರಮಾತ್ಮನ ಅನುಸಂಧಾನ ವಿಷಯದಲ್ಲಿ ನಾವು ಮೇಲೆ 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 ಅನುಸಂಧಾನ ಹೆಚ್ಚು ಮಾಡ್ತಾ 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 ಹೋದಂತೆಲ್ಲ ನಾನೇ ನೀನು ನೀನೇ ನಾನು ಅಂತ ಆದಾಗ ಅದು ನಿಜವಾದ ಭಕ್ತಿ. ಅಲ್ಲಿ ನಾವೇನು ಕೊಡೋದಿಲ್ಲ ಮತ್ತೆ ಏನು ಪಡೆಯೋದನ್ನ ಇಲ್ಲ ಅಂತ. ಯಾಕಂದ್ರೆ ನಾವು ಮೊದಲೇ ಆತ್ಮ ಸ್ವರೂಪ ಇದ್ದೀವಿ, ಮೊದಲೇ ಜನನ ಮರಣ ರಹಿತವಾಗಿರ್ತಕ್ಕಂತ ಬ್ರಹ್ಮ ಸ್ವರೂಪ ಇದ್ದೀವಿ ಅಂದಾಗ ಆ ಬ್ರಹ್ಮಾನುಸಂಧಾನದಿಂದ ಪ್ರಕಟವಾಗುವ ಪ್ರೇಮ, ಆ ಪ್ರಕಟವಾಗುವ ಆನಂದ, ಆಗ ಪ್ರಕಟವಾಗುವ ಸಂತೋಷ ಏನದ ಈ ಒಂದು ಭಕ್ತಿಯ ಅತಿರೇಕ ಅಂತಾರ. ಅದಕ್ಕೆ ಭಕ್ತಿಯ ಅತಿರೇಕ. ಇದನ್ನ ಆಚಾರ್ಯರು ಈ ಶ್ಲೋಕದಲ್ಲಿ ಹೇಳಿದ್ರಮ್ಮ. ಮತ್ತೆ ಈಗ ಎಷ್ಟು 40 ನಿಮಿಷ ಆಯ್ತಮ್ಮ. ಆದ್ರೆ ಇಲ್ಲಿಗೆ ಮಂಗಲವನ್ನು ಹೇಳೋಣಮ್ಮ. ನಾಳೆ ಗುರುಪಸಕ್ತಿ ಮತ್ತು ಪ್ರಶ್ನೆ ವಿಧಿ ಇಲ್ಲಿಂದ ಶಾಸ್ತ್ರ ಅತ್ಯಂತ ಗಾಢವಾಗಿ ಇಲ್ಲಿ ಪ್ರಾರಂಭ ಆಗ್ತದಮ್ಮ. ಆ ವಿಷಯವನ್ನ ನಾಳೆದಿಂದ ಪ್ರಾರಂಭ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಇದನ್ನ ಪಡಿಬೇಕಾಗಿ ಇಷ್ಟೆಲ್ಲ ಸಾಮಗ್ರಿ ಇರುತ್ತೆ ನೋಡ್ರಿ. ಇಷ್ಟೆಲ್ಲ ಸಾಮಗ್ರಿ ಇದ್ದ ಮೇಲೆ ಒಂದು ಪಾಯಸ ಮಾಡಬೇಕು ಅಂದ್ರೆ ಕೆಲವೊಂದು ಪಾಯಸಕ್ಕೆ ಕೆಲವೊಂದು ವಸ್ತುಗಳು ಬೇಕ್ರಿ. ಆ ಎಲ್ಲಾ ವಸ್ತುಗಳ ಸಮೇತವಾಗಿ ನಾವು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅದು ಶುದ್ಧವಾದ ಪಾಯಸ ಆಗ್ತದೆ. ಅದ್ರಲ್ಲಿ ಏನಾದ್ರೂ ಒಂದು ಕಡಿಮೆ ಆಯ್ತು ಅಂದ್ರೆ ಸ್ವಲ್ಪ ಕೆಟ್ಟ ಹೋಗ್ತವೆ. ಅದೇ ರೀತಿ ಇಲ್ಲಿಯವರೆಗೂ ಹೇಳಿದಂತ ಸಾಧನೆಗಳಿಂದ ಕೂಡಿದಂತವನು ವಿವೇಕ, ವೈರಾಗ್ಯ, ಮುಮುಕ್ಷತ್ವ, ಸಾಧನ ಚತುಷ್ಟಯ, ಭಕ್ತಿ ಇವೆಲ್ಲವನ್ನು ಇಟ್ಟುಕೊಂಡವನು ಮುಂದೆ ಏನು ಮಾಡಬೇಕು ಅಂದ್ರೆ ಇಷ್ಟು ಇಟ್ಕೊಂಡು ತನ್ನ ಮನೆ ಕುಂತ್ರ ಆಗೋದಲ್ರಿ. ಯಾವ ಸಂಸಾರ ಬಂಧನದಿಂದ, ಜನನ ಮರಣ ಬಂಧ ರೂಪದಿಂದ ನಮ್ಮನ್ನ ಉದ್ಧಾರ ಮಾಡುವಂತ ಜ್ಞಾನಿಯಾಗಿರುವಂತ ಗುರುವಿನ ಬಳಿಗೆ ಯಾವ ರೀತಿ ಹೋಗ್ಬೇಕು ಅಂದ್ರೆ ವಿನಯದಿಂದ ಹೋಗಬೇಕು ಅನ್ನುವ ವಿಚಾರವನ್ನ ನಾಳೆ ದಿನ ವಿಚಾರ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಮಂಗಲವನ್ನು ಹೇಳೋಣ.